ನಾವು ಜನ ಬೆಂಬಲ ತೋರಿಸ್ತೇವೆ. ಜನ ಬೆಂಬಲ ಜನ ಅಂತ ಹೇಳ್ತಾರಲ್ಲ ರೀ, ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಅದಾರ ಅನ್ನೋದು ಜನರು ಹೇಳ್ತಾರೆ ರೀ. ತುಂಬ ಒಳ್ಳೆಯ ಕೆಲಸ ಆದ್ದರಿಂದ ಅವ್ರಿಗೆ ಬಿ ಜೆ ಪಿಯವರು ಸಹಿಸ್ಕೊಳಕ್ಕಾಗ್ತಿಲ್ಲ. ಸಹಿಸ್ಕೊಳಕ್ಕಾಗಲಿದ್ದಕ್ಕೆ ಹಿಂದೆ ಬೆನ್ನತ್ತಿ ಈ ಥರ ಮಾಡ್ತಾಯಿದ್ದಾರೆ. ಬಿ ಜೆ ಪಿ ಎಷ್ಟು ಹಗರಣಗಳಿದಾವೆ ಸರ್, ಎಷ್ಟಿದಾವೆ? ಅವ್ರು ಬಿ ಜೆ ಪಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಹಗರಣಗಳಿದಾವೆ. ಒಂದು ಹೇಳಿ ಸುಮ್ಮನೆ. ಹಾಂ, ಒಂದು ಹೇಳಬೇಕು ಅಂದರೆ ಶಿಕಾರಿಪುರದಾಗ ಇರೋದು ಒಂದು ಕೆರೆನೂ ಸಹಿತ ಬಿಟ್ಟಿಲ್ಲ ಸರ್. ಎಲ್ಲ ಅವ್ರ ಹೆಸರುಗಳಿಗಾಗಿದ್ದಾವೆ. ಯಾರ ಹೆಸರಿಗೆ? ಹಾಂ, ಅವರ ರಿಲೇಷನ್ಗಳಿಗೆ ಹೆಸರಿಗಾಗಿದ್ದಾವೆ ಸರ್. ಎಲ್ಲ ಯಡಿಯೂರಪ್ಪ ಅವರ ತುಂಬ ಹಗರಣಗಳಿದ್ದಾವೆ. ಅವ್ರ ಹಗರಣಗಳಿಗೆ ಹೇಳೋಕ್ಕೆ ಆಗಲ್ಲ, ಲೆಕ್ಕನೇ ಇಲ್ಲ, ಅಷ್ಟು ಹಗರಣಗಳಿದ್ದಾವೆ. ಅಲ್ಲ, ಈಗ ನಿಮ್ಮದೇ ಸರ್ಕಾರ ಇದೆ ಅಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿಸ್ಬೋದಿತ್ತಲ್ಲ. ಯಾರಿಗೆ ಸರ್ ಹಗರಣ ಯಾರು ಮಾಡಿದಾರೆ? ಅವ್ನ ಹಗರಣ ಈಗ ತನಿಖೆ ಮಾಡ್ತಾರಲ್ಲ ಸರ್. ನೆಕ್ಸ್ಟ್ ಇವ್ರದ್ದಾದ್ಮೇಲೆ ನೆಕ್ಸ್ಟ್ ಅವ್ರು ತನಿಖೆ ಮಾಡಿದಾಗ ಅವರೆಲ್ಲ ಬಂದೇ ಬರುತ್ತೆ ಸರ್. ಅದು ಬರೋವ್ರಿಗೆ ಸ್ವಲ್ಪ ದಿನ ಕಾಯ್ತಾ ಇರ್ತಾರೆ. ಹಗರಣ ಬಂದಮೇಲೆ ಎಲ್ಲರದು ಈಗ ನೆಕ್ಸ್ಟು ಕುಮಾರಸ್ವಾಮಿ ಅವ್ರದ್ದಿದೆ. ಕುಮಾರಸ್ವಾಮಿ ಅವ್ರದ್ದು ಸೇಮು ಅವ್ರ ಥರನೇ ಅವ್ರದ್ದು ಬಂದಮೇಲೆ ನೆಕ್ಸ್ಟ್ ಇವ್ರದ್ದು ಬಂದೇ ಬರುತ್ತಲ್ಲ ಸರ್. ಅವು ಹಗರಣಗಳನ್ನೆಲ್ಲ ಅವ್ನು ಮುಚ್ಚಾಕ್ತಾ ಇದ್ದಾರೆ. ಅವ್ನು ಮುಂದೆ ಈ ಥರ ಸರ್. ಇವ್ರು ಎಲ್ಲರ ಬೆಂಬಲ ಇದೆ, ಜನರ ಬೆಂಬಲ ಇದೆ. 136 ಸೀಟು ಬಂದಿರೋ ಎಲ್ಲರೂ ಶಾಸಕರ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಅಲ್ಲ ಸರ್, 5 ವರ್ಷ ಇವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬೇರೆಯವ್ರಿಗೆ ಬಿಟ್ಕೊಡಕ್ಕೆ ಅವಕಾಶನೇ ಇಲ್ವಾ? ಇಲ್ಲ ಸರ್, ಇವರೇ ಕಂಟಿನ್ಯೂ ಮಾಡ್ತಾರೆ. ಇವ್ರದ್ದು ಏನು ತಪ್ಪಿಲ್ಲ ಅಂತ ಬಂದೇ ಬರುತ್ತೆ ಸರ್. ಇಲ್ಲ, ಅವರೇನು ರಾಜೀನಾಮೆ ಕೊಡೋದು ಅವಶ್ಯಕತೆ. ಅವರೆಲ್ಲ ಒಳ್ಳೆಯದ ಕಾರ್ಯಕ್ರಮ ಎಲ್ಲ ಮಾಡ್ಕೊತ ಬಂದಿದ್ದಾರೆ. ಎಲ್ಲ ಬಡ್ರ ಬಗ್ಗೆ ಮಾಡ್ತಾರೆ. ಮತ್ತು ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ತಿಂಗಳ ಜಮಾ ಮಾಡ್ತಾರೆ. ಮತ್ತು ಇದಕ್ಕೆ ಅಕ್ಕಿಯಿಂದ ಅದು ರೊಕ್ಕ ಜಮಾ ಮಾಡ್ತಾರೆ. ಎಲ್ಲ ಸೌಕರ್ಯಗಳು ತಲುಪ್ತಾ ಇದಾವ ಜನಕ್ಕೆ? ಎಲ್ಲನೂ ತಲುಪಿದ್ದಾವೆ ನಮಗೆ. ಯಾರಿಗೂ ಏನು ತೊಂದರೆ ಆಗಿಲ್ವಾ ನಿಮ್ಮೂರಲ್ಲಿ? ತೊಂದರೆ ಆಗಿಲ್ಲ ಅವರಿಂದ. ಅವರು ಈಗ ಮಾಡಿದ್ದಲ್ಲ, ಅದು ಫಸ್ಟ್ ಮಾಡಿದ್ದು ಅವ್ರು ಸರ್ಕಾರ ಇದ್ದಾಗ ಮಾಡಿದ್ದು. ಅದು ಈಗ ಬಿ ಜೆ ಪಿ ಅವ್ರು ಎಬ್ಬಿಸಿಕೊಂಡು ಇದ್ದಾರೆ. ಅವರು ಈಗ ಮಾಡಿದ್ದಲ್ಲ, ಅದು ಅವಾಗ ಮಾಡಿದ್ದದು. ಇವರು ಸುಮ್ಮನೆ ವಿರುದ್ಧ ಪಕ್ಷದವರು ಇದನ್ನು ಮಾಡಕತ್ತಾರೆ. ಅದು ಅವ್ರು ಹೇಳೋದು ಸರಿ ಐತಿ, ಸಿದ್ದರಾಮಯ್ಯ ಹೇಳೋದವ್ರು. ಮತ್ತು ಈಗ ಅವ್ರು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ CM ಯಾರಾಗಬೇಕು ಅಂತೀರಿ? ಇಲ್ಲ, ಅವರು ರಾಜೀನಾಮೆನೇ ಕೊಡಂಗಿಲ್ಲ, ಕೊಡೋ ಅವಶ್ಯಕತೆ ಕೊಡ. ನೆಗೆಟಿವ್ ತೀರ್ಪು ಬಂತಪ್ಪ ಕೋರ್ಟಿಂದ, ನೆಕ್ಸ್ಟ್ ಏನು ಆಪ್ಷನ್? ಅದು ಗೌರ್ಮೆಂಟ್ ಅವರು ಇದ್ರ ಮ್ಯಾಗ ಬಿಟ್ಟಿದ್ದಾರೆ. ನಿಮ್ಮ ಅನಿಸಿಕೆ ಏನು? ಯಾರು ಆಗಬೇಕು ಅವ್ರದ್ರಲ್ಲಿ? ಕಾಂಗ್ರೆಸ್ಸಲ್ಲಿ ಯಾರಾಗಬೇಕು? ಇಲ್ಲ, ಯಾರ್ದು ಒಟ್ಟು ನಮಗೆ ಸಿದ್ದರಾಮಯ್ಯ ಅನ್ಬೇಕು. ಆದರೆ ಅದು ಬಿಟ್ಟಿದ್ದು ಅವ್ರು ರಾಜೀನಾಮೆ ಕೊಟ್ಟರೆ ಅದು ಯಾರು ಮಾಡ್ತಾರೆ ಅವ್ರು ಬಿಟ್ಟು ಕೊಟ್ಟು. ಸಿದ್ದರಾಮಯ್ಯ ಅವರು ಇರ್ಬೇಕು ರೀ, ಸಾಹೇಬ್ರು ಅವರು ಇರಬೇಕಂತ. ಇರಬೇಕು. ಯಾಕೆ ಇರಬೇಕು? ಬಡ ಜನ ಪರವಾಗಿದ್ದಾರೆ ಅವರು. ಮತ್ತು ಈ ಹಗರಣದ ಬಗ್ಗೆ ನಡೀತಾ ಇದೆಯಲ್ಲ ಕೇಸು, ನೆಗೆಟಿವ್ ತೀರ್ಪು ಬಂದರೆ ಅವ್ರು ಇಳಿದು ಹೋಗ್ಬಿಡ್ತಾರಲ್ಲ, ಅವಾಗ ಏನು ಮಾಡೋದು? ನೋಡೋಣ ಸರ್, ಇನ್ನು ಕೋರ್ಟ್ನಲ್ಲಿ ಇದೆ, ತೀರ್ಪು ಬರಲಿ, ನೋಡೋಣ. ಕಾಯ್ಬೇಕು, ಕಾದು ನೋಡೋಣ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನ್ಯಾಯ ಆಗಲಿಕ್ಕತ್ತದ ಸರ್. ಹೌದಾ? ಮತ್ತು ತಪ್ಪು ಮಾಡಿದಾರ ಅಂತ ಅನ್ಸುತ್ತಾ, ತಪ್ಪು ಮಾಡಿಲ್ಲ ಅನ್ಸುತ್ತಾ? ತಪ್ಪು ಮಾಡಿಲ್ಲ ಸರ್, ಅವ್ರು ಮಾಡಂಗಿಲ್ಲ, ತಪ್ಪು ಮಾಡಂಗಿಲ್ಲ. ಅವ್ರು ಮಾಡಂಗಿತ್ತಂದ್ರೆ ಅವರು ವಿಚಾರಗಳು ಭಾಳ ಅದಾವ್ರಿ ಸರ್, ಅದ್ರಿಗೋಸ್ಕರ ಮಾಡಲ್ರಿ ಅವ್ರು ತಪ್ಪು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ CM ಯಾರಾಗಬೇಕು? ನೆಕ್ಸ್ಟ್ DK ಶಿವಕುಮಾರ್ ಆಗ್ಬೇಕು. ಎಲ್ಲರಿಗೂ ಅನುಕೂಲ ಆಗುತ್ತೆ ರೀ. ಅದು ಎಲ್ಲರಿಗೂ ತಪ್ಪಾಗುತ್ತೆ ರೀ ಸರ್. ಎಲ್ಲ ರೈತರಿಗೆ ತಪ್ಪಾಗುತ್ತೆ, ಸಣ್ಣ ಪುಟ್ಟ ರೈತರಿಗೆ, ಕುರುಬ ಜನಾಂಗದವ್ರಿಗೆ ಎಲ್ಲರಿಗೂ ಭಾಳ ತ್ರಾಸಾಗುತ್ತೆ. ಹಾಂ ಸರ್. ಒಟ್ಟಿನಲ್ಲಿ ನೀವು ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟು ಕೊಡ್ತಾ ಇಲ್ಲ? ಎಲ್ಲರಿಗೆ ಬಿಟ್ಟು ಕೊಡ್ತಾ ಇಲ್ಲ. ಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ಅದಕ್ಕೆ ಅವರು ಸಿದ್ಧರಾಗಿರ್ಬೇಕು. ಯಾಕಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಅದಕ್ಕೋಸ್ಕರ ಅವರು ಒಂದು ರಾಜ್ಯನ ನಡೆಸ್ತಿರ್ತಾರಲ್ಲ, ಅವರು ಕೋರ್ಟ್ ತೀರ್ಪು ಏನು ಬರ್ತೈತೆ ಅದಕ್ಕೂ ಅವರು ಬದ್ಧರಾಗಿರ್ಬೇಕಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಈಗ ನೆಕ್ಸ್ಟ್ CM ಯಾರಾಗಬೇಕು? ಅದರಲ್ಲಿ ಅರ್ಹತೆ ಯಾರಿಗಿರುತ್ತೋ ಕಾಂಗ್ರೆಸ್ನಲ್ಲಿ, ಅವರು ಒಳ್ಳೆಯ ಅಧಿಕಾರಿ ಯಾರಿರುತ್ತೋ ಅವರಿಗೆ ಕೊಟ್ಟರೆ ಅನುಕೂಲ. ಅಲ್ಲ, ನಿಮ್ಮ ಪ್ರಕಾರ ಯಾರಿದ್ದಾರೆ ಅರ್ಹತೆ ಉಳ್ಳವರು? ಅರ್ಹತೆ ಉಳ್ಳವರು ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಮತ್ತು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ನಮ್ಮ ಇವರೆಲ್ಲ ಇದು ಆಗಿಬಿಟ್ರೆ. BJP ಅವರು ಆರೋಪ ಮಾಡಿದಾರೆ ಅಂತಂದೇನು ಹೇಳ್ತಾ ಇಲ್ಲಲ್ರಿ, ಅದು ಅವ್ರಿಗೆ ಹಗರಣ ಮಾಡಿರೋದಕ್ಕೋಸ್ಕರ ತಾನೇ ಅವರು ಇದು ಬಂದಿರೋದು.